ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಸಿ ಇಂಗ್ಲಿಷ್. ಇಂಗ್ಲಿಷ್ ಬರಲ್ಲ ಅಂತ ಯಾಕೆ ಅಷ್ಟು ಟೆನ್ಷನ್ ಆಗ್ತೀರಾ? ಇಲ್ಲಿರೋ ಎಷ್ಟೋ ಜನ ಕನ್ನಡನೇ ಮಾತಾಡಕ್ ಬರಲ್ಲ. ನಿಮ್ಗೆ ಇಂಗ್ಲಿಷ್ ನಾನು ಹೇಳ್ಕೊಡ್ತೀನಿ. ಸೊ ಗೈಸ್, ನಾವು ನಿನ್ನೆ ಒಂದು ಕ್ಲಾಸಲ್ಲಿ ವೋವೆಲ್ಸ್ ಮತ್ತು ಕನ್ಸನೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಟೂ ಮೇಜರ್ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ವರ್ಡ್ ಆ್ಯಂಡ್ ಸೆಂಟೆನ್ಸ್. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಬೇಗ ಬೇಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವೆಲ್ಕಮ್ ಟು ಡೇ 3 ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ಮೇಜರ್ ಆಗಿ ಕಲಿಬೇಕಾಗಿರುವಂತಹ ಟಾಪಿಕ್ಸೇ ವರ್ಡ್ ಮತ್ತು ಸೆಂಟೆನ್ಸ್. ಇದೆರಡು ಇಲ್ಲದೆ ನಾವು ಇಂಗ್ಲೀಷಲ್ಲಿ ಯಾವುದೇ ಭಾಷೆನೂ ಮಾತಾಡೋಕ್ಕಾಗಲ್ಲ. ಸೊ ಈ ವರ್ಡ್ ಅಂದ್ರೆ ಏನು, ಸೆಂಟೆನ್ಸ್ ಅಂದ್ರೆ ಏನು, ಬನ್ನಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ವರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಈ ವರ್ಡ್ ಅಂದ್ರೆ ಏನು? ಇಟ್ ಈಸ್ ದಿ ಗ್ರೂಪ್ ಆಫ್ ಲೆಟರ್ಸ್ which gives us the meaning. Group of letters which gives the meaning, it is called as word. ಇಷ್ಟೇ. ಸೊ ಈ ವರ್ಡ್ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಅಂದ್ರೆ, ಈಗ ನೋಡಿ, ಕಾಮನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಸುತ್ತಮುತ್ತ ತುಂಬಾ ವಸ್ತುಗಳು, ಜಾಗಗಳು, ಮನುಷ್ಯರಾಗ್ಲಿ, ಪ್ರಾಣಿಗಳಾಗ್ಲಿ, ಹಕ್ಕಿಗಳಾಗ್ಲಿ, ಏನೇ ಆಗ್ಲಿ ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಅದಕ್ಕೆ ನಾವು ಒಂದು ಐಡೆಂಟಿಟಿ ಕೊಡ್ತೀವಿ ಅಂದ್ರೆ ಅದನ್ನ ವರ್ಡ್ ಮೂಲಕನೇ ಕೊಡಬೇಕು. ಆ ವರ್ಡ್ಸ್ ನಮಗೆ ಗ್ರೂಪ್ ಆಫ್ ಲೆಟರ್ಸ್. ಆ ಲೆಟರ್ಸ್ ಎಲ್ಲಾದ್ರೂ ಸೇರಿ ನಮಗೆ ಕೊಡುವಂತ ಮೀನಿಂಗ್ ನಾವು ವರ್ಡ್ ಅಂತ ಕರಿತೀವಿ. ಇಷ್ಟೇ. ಫಾರ್ ಎಕ್ಸಾಂಪಲ್, ಈಗ ನನ್ನ ಸುತ್ತಮುತ್ತ ನೋಡುವಂಥದ್ದಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಪೆನ್ನ ನೋಡ್ತಾ ಇದ್ದೀನಿ, ಪೆನ್ಸಿಲ್ನ ನೋಡ್ತಾ ಇದ್ದೀನಿ, ಆಮೇಲೆ ಕೀಸ್ನ ನೋಡ್ತಾ ಇದ್ದೀನಿ, ಟೇಬಲ್ ಇದೆ, ಈ ರೀತಿ ಈ ತರ ವಸ್ತುಗಳಾಗಲಿ ಏನೇ ಆಗಲಿ. ಫಾರ್ ಎಕ್ಸಾಂಪಲ್ ನಾನು ಅನಿಮಲ್ಸ್ನ ತಗೊಳ್ಳೋದಾದ್ರೆ ಕ್ಯಾಟ್, ಡಾಗ್, ಆ್ಯಂಟ್, ಈ ರೀತಿ ಯಾವುದೇ ಒಂದು ವಸ್ತು, ಪ್ರಾಣಿ, ಯಾರೇ ಆಗಲಿ ಇದಕ್ಕೆ ಒಂದು ಮೀನಿಂಗ್ ಇದೆ ಅಂತ ಅಂದಮೇಲೆ ಅದೆಲ್ಲದೂ ಸಾಧ್ಯ ಆಗೋದು ಗ್ರೂಪ್ ಆಫ್ ಲೆಟರ್ಸ್ ಇಂದ. ಇದನ್ನೇ ನಾವು ವರ್ಡ್ ಅಂತ ಕರಿತೀವಿ. ಇಷ್ಟೇ, ಸಿಂಪಲ್. ಇನ್ನೊಂದ್ಸತಿ ನಾನು ಹೇಳಬೇಕು ಅಂದ್ರೆ, ಅಕ್ಷರಗಳ ಗುಂಪು ನಮಗೆ ಅರ್ಥ ಹೆಂಗ್ ಕೊಡುತ್ತಲ್ಲ ಅದನ್ನೇ ನಾವು ವರ್ಡ್ ಅಂತ ಕರಿತೀವಿ. ದಿ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಕೀಸ್ ಆಫ್ ದ ಮೀನಿಂಗ್ ಇಸ್ ಕಾಲ್ಡ್ ಆಸ್ ವರ್ಡ್. ಫಾರ್ ಎಕ್ಸಾಂಪಲ್, ಪೆನ್, ಪೆನ್ಸಿಲ್, ಕೀಸ್, ಟೇಬಲ್, ಕ್ಯಾಟ್, ಡಾಗ್, ಆ್ಯಂಡ್ ಎಕ್ಸೆಟ್ರಾ. ಈ ರೀತಿ ಇದನ್ನ ನಾವು ವರ್ಡ್ ಅಂತ ಕರಿತೀವಿ. ಸೊ ಇನ್ನು ಸೆಂಟೆನ್ಸ್ ಕಡೆ ಬರೋಣ. ಸೆಂಟೆನ್ಸ್ ಅಂದ್ರೆ ಏನು? ಇಟ್ ಈಸ್ ದಿ ಗ್ರೂಪ್ ಆಫ್ ವರ್ಡ್ಸ್, ಪದಗಳ ಗುಂಪು. ಇಲ್ಲಿ ನಾವು ಓದಿದ್ದು ಅಕ್ಷರಗಳ ಗುಂಪನ್ನ ನಾವು ವರ್ಡ್ ಅಂತ ಕರಿತೀವಿ. ಅದೇ ಸೆಂಟೆನ್ಸ್ ಅಲ್ಲಿ ಹಾಗಲ್ಲ. ಈ ಎಲ್ಲಾ ಪದಗಳ ಗುಂಪುನ ನಾವು ಸೆಂಟೆನ್ಸ್ ಅಂತ ಕರಿತೀವಿ. ದಿ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಅಸ್ ದಿ ಕಂಪ್ಲೀಟ್ ಮೀನಿಂಗ್. ಒನ್ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಅಸ್ ದಿ ಕಂಪ್ಲೀಟ್ ಮೀನಿಂಗ್ ಇಸ್ ಕಾಲ್ಡ್ ಅಸ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಒಂದು ಸಂಪೂರ್ಣ ಅರ್ಥ ಕೊಡುವ ಪದಗಳ ಗುಂಪನ್ನ ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ಪೆನ್. ಐ ಹ್ಯಾವ್ ಎ ಪೆನ್. I have a key. She is my student. ಈ ರೀತಿ ಗುಂಪು, ಪದಗಳ ಗುಂಪು. ಇಲ್ಲ ನೋಡಿ, ಸೆಪರೇಟ್ ಆಗಿ ಬರ್ದಿದ್ದೀವಿ, ಪೆನ್ನು, ಪೆನ್ಸಿಲ್, ಕೀ, ಟೇಬಲ್, ಕ್ಯಾಟ್, ಆ್ಯಂಡ್ ಡಾಗ್ ಅಂತೆಲ್ಲ. ಇದನ್ನ ನಾವು ಅಕ್ಷರಗಳ ಗುಂಪು ಅಂತ ಕರಿತೀವಿ. ಅದೇ ಇಲ್ಲಿ ನಾನು ಈ ಪದಗಳನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ನ ಫಾರ್ಮ್ ಮಾಡಿದ್ದೀನಿ. ಇದನ್ನ ನಾವು ಪದಗಳ ಗುಂಪು ಅಂತ ಕರಿತೀವಿ. ದಿ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಅಸ್ ದಿ ಕಂಪ್ಲೀಟ್ ಮೀನಿಂಗ್, ಇಟ್ ಈಸ್ ಕಾಲ್ಡ್ ಆಸ್ ಸೆಂಟೆನ್ಸ್. ಇಷ್ಟೇ ಡಿಫರೆನ್ಸ್. ಈ ಸೆಂಟೆನ್ಸ್ ನಾವು ಫಾರ್ಮ್ ಮಾಡಬೇಕಾದ್ರೆ ಇನ್ನೂ ಹಲವಾರು ಟ್ರಿಕ್ಸ್ ಎಲ್ಲ ಇದೆ. ಅದನ್ನ ಏನು ಅಂದ್ಬಿಟ್ಟು ನಾನು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನೀವು ಇಷ್ಟು ಬೇಸಿಕ್ಸ್ನ ತಿಳ್ಕೊಂಡ್ರೆ ಸಾಕು. ವರ್ಡ್ ಮತ್ತೆ ಸೆಂಟೆನ್ಸ್, ವರ್ಡ್ ಮತ್ತೆ ಸೆಂಟೆನ್ಸ್ನ ಹೇಗೆ ಫಾರ್ಮ್ ಮಾಡಬೇಕು ಅಂತ ಬೇಸಿಕ್ಸ್ ನೀವು ತಿಳ್ಕೊಂಡ್ರೆ ಈಸಿಯಾಗಿ ಮುಂದಿನ ಕ್ಲಾಸ್ಗಳೆಲ್ಲ ನೀವು ಈಗ ಈ ವರ್ಡ್ಗಳಿಗೆ ನಾವು ಇನ್ನಷ್ಟು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ವಾಟರ್, ಗ್ಲಾಸ್, ಟೋಕನ್, ಮಿರರ್, ಆಮೇಲೆ ಇನ್ನಷ್ಟು ಸಾಕಷ್ಟು ಎಕ್ಸಾಂಪಲ್ಸ್. ನಾನು ಬರೀ ನಿಮಗೆ ಇಲ್ಲಿ ವಸ್ತು ಬಗ್ಗೆ ಹೇಳ್ತಾ ಇದ್ದೀನಿ ಹಂಗಂತ ಅಲ್ಲ. ನೀವು ಯಾವುದೇ ಒಂದು ನಮ್ಮ ಪ್ರಪಂಚದಲ್ಲಿ ನಾವು ಏನನ್ನೇ ಒಂದು ಐಡೆಂಟಿಫೈ ಮಾಡಬೇಕಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ವರ್ಡ್ ಅನ್ನೋದು ಇರಲೇಬೇಕು. ಆ ವರ್ಡ್ನ ನಾವು ಹೇಗೆ ಫ್ರೇಮ್ ಮಾಡ್ತೀವಿ? ಗ್ರೂಪ್ ಆಫ್ ಲೆಟರ್ಸ್. ಇಷ್ಟೇ, ಸರಿನಾ? ಎಕ್ಸೆಟ್ರಾ ಅಂತ ಬರೆಯೋಣ. ಇನ್ನು ಸೆಂಟೆನ್ಸ್. ಈ ಸೆಂಟೆನ್ಸ್ಗೂ ನಾವು ಇನ್ನು ಏನಾದರೂ ಎಕ್ಸಾಂಪಲ್ಸ್ನ ಕೊಡ್ಬೋದು ಅಂದರೆ, ಶಿ ಈಸ್ ರೀಡಿಂಗ್ ಎ ಬುಕ್. ಶಿ ಈಸ್ ರೀಡಿಂಗ್ ಅ ಬುಕ್. ಇದೊಂದು ಸೆಂಟೆನ್ಸ್ ಆಯ್ತಾ? ನೆಕ್ಸ್ಟ್, ಸನ್ ರೈಸಸ್ ಇನ್ ದಿ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ. ಅವಳು ಬುಕ್ ಓದ್ತಾ ಇದ್ದಾಳೆ. ಆಮೇಲೆ, ಐ ಆಮ್ ರೀಡಿಂಗ್ ಕನ್ನಡ ನಾವೆಲ್. ಸೊ ನಾನೊಂದು ಕನ್ನಡ ಬುಕ್ನ ಓದ್ತಾ ಇದ್ದೀನಿ, ಕನ್ನಡ ಒಂದು ಇದನ್ನ ಓದ್ತಿದ್ದೀನಿ. ಸೊ ಈ ರೀತಿ ದಿ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಅಸ್ ಇನ್ ಕಂಪ್ಲೀಟ್ ಮೀನಿಂಗ್, ಅದನ್ನು ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಈ ರೀತಿ ನಾವು ಸುಮಾರಷ್ಟು ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ಬೋದು. ಆ ಎಕ್ಸಾಂಪಲ್ಸ್ನ ನೀವು ಕ್ರಿಯೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ 5 ರೀತಿಯ ವರ್ಡ್ಸು ಮತ್ತೆ 3 ರೀತಿಯ ಸೆಂಟೆನ್ಸ್ನ ಫಾರ್ಮ್ ಮಾಡಿ ಕಮೆಂಟ್ ಮಾಡಿ ಅಂತ. ಇವತ್ತಿನ ಡೈಲಿ ಟಾಸ್ಕ್ ಏನು ಅಂತ ನೋಡೋಣ. ಎನಿ 5 ಇಂಗ್ಲಿಷ್ ವರ್ಡ್, ಯಾವುದಾದ್ರೂ ಒಂದು 5 ಇಂಗ್ಲಿಷ್ ವರ್ಡ್ಸ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಎನಿ 3 ಸಿಂಪಲ್ ಸೆಂಟೆನ್ಸ್ ಅಂತ ಇದೆ, ನಿಮಗೆ ಈಸಿಯಾಗಿರುವಂತಹ ಯಾವುದಾದ್ರೂ 3 ಸಿಂಪಲ್ ಸೆಂಟೆನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಬುಕ್
ಇದು ವರ್ಡ ಅಥವಾ ಸೆಂಟೆನ್ಸಾ ಅನ್ನೋ ಡಿಫ್ರೆನ್ಸಿಯೇಷನ್ ಮಾಡಿ. ಆ್ಯಂಡ್ ಐ ಲೈಕ್ ಮ್ಯಾಂಗೋಸ್ ಇದು ವರ್ಡ ಅಥವಾ ಸೆಂಟೆನ್ಸಾ, ಇದನ್ನು ಸಹ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ಕ್ಲಾಸ್ ಇಷ್ಟ ಆಗಿದೆ ಅಂತ. ಏನೇ ಡೌಟ್ ಇದ್ರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಐ ಹೋಪ್ ನೀವೆಲ್ಲರೂ ಈ ಕ್ಲಾಸ್ನ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನಾಳೆ ಡೇ 4 ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಹೊಸ ಟಾಪಿಕ್ ಜೊತೆಗೆ. ಅಲ್ಲಿವರೆಗೂ ಇವತ್ತಿನ ಕ್ಲಾಸ್ನ ರಿವೈಸ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. 52 ಅಕ್ಷರ ಇರೋ ಕನ್ನಡನೇ ಕಲ್ತಿರೋ ನಿಮ್ಗೆ ಇನ್ 26 ಅಕ್ಷರ ಇರೋ ಇಂಗ್ಲಿಷ್ ಯಾವ ಲೆಕ್ಕ?